ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೇ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಸಮಸ್ತ ಜನಾಃ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಾಹಂಕರ್ತ ಹರಿಕರ್ತ ಸದಾ ಹರಿವಾಯ ಗುರುಗಳ ಸೇವೆ, ಮಧ್ವರ ಸೇವೆ, ಪ್ರತಿಯೊಬ್ಬರಿಗೂ ಹರಿವಾಯ ಗುರುಗಳ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಎಷ್ಟೋ ಜನಗಳಿಗೆ ವಿದ್ಯೆ ತಲೆಗೆ ಹತ್ತುತ್ತಾ ಇರೋದು. ಸ್ಕೂಲಿಗೆ ಹೋಗ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ, ಪ್ರತಿಯೊಬ್ಬರಿಗೂ ಸಹಿತ ವಿದ್ಯೆ ಅನ್ನತಕ್ಕಂಥದ್ದು ಬೇಕು. ಯಾಕೆ ಅಂತಂದ್ರೆ ನಾವು ದುಡ್ಡಿನ ಹಿಂದೆ ಹೋದರೆ ಯಾವತ್ತೂ ನಮಗೆ ಲಕ್ಷ್ಮಿ ಒಲಿಯೋದಿಲ್ಲ. ಆದರೆ ಸರಸ್ವತಿಯನ್ನು ಇಟ್ಟುಕೊಂಡು ನಾವು ಸರಸ್ವತಿ ಲಕ್ಷ್ಮೀ ದೇವಿ ಹತ್ರ ಹೋದ್ರೆ ಅದ್ಭುತವಾಗಿರುವಂತ ಸ್ವಾಗತವನ್ನು ಮಾಡ್ತಾಳಂತೆ ತಾಯಿ ಲಕ್ಷ್ಮೀ ದೇವಿ. ಆ ಸರಸ್ವತಿ ದೇವಿಯನ್ನ ಯಾವ ರೀತಿಯಾಗಿ ನಾವು ಪ್ರಸನ್ನವನ್ನ ಮಾಡ್ಕೋಬೇಕು ಅಂತ ರಾಯರು ನಮಗೆ ಒಂದು ಕಥೆಯ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದು ಸಲಿ ರಾಯರು ವೆಂಕಟನಾಥ ಭಟ್ಟರು, ಅವರಿಗಿನ್ನ ಆಶ್ರಮ ಆಗಿರೋದಿಲ್ಲ. ಇದೇ ರೀತಿಯಾಗಿ ಬ್ರಹ್ಮದೇವರು ಮತ್ತೆ ಸರಸ್ವತಿ ದೇವಿಯರೊಡನೆ ಒಂದು ವಾದ ನಡೀತಾ ಇರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಸರಸ್ವತಿ ದೇವಿ ಕೆಳಗಡೆ ಬಂದ್ಬಿಡ್ತಾಳೆ ಭೂಲೋಕಕ್ಕೆ. ಇವಾಗ ನೋಡ್ರಿ, ಸಾಮಾನ್ಯವಾಗಿ ಒಂದು ಪತ್ನಿ ಅಂದ್ರೆ ಹೆಂಡತಿ ಗಂಡನ ಮನೆ ಬಿಟ್ಟು ಹೋದರೆ ಒಂದು ತವ್ರ ಮನೆಗೆ ಹೋಗಬೇಕು, ಇಲ್ಲ ಒಂದು ಗಂಡನ ಮನೆಗೆ ಹೋಗ್ಬೇಕು ಇರಲಿಕ್ಕೋಸ್ಕರವಾಗಿ. ಎಲ್ಲಿ ಹೋದ್ಲಪ್ಪ ತಾಯಿ ಅಂತ ಕೇಳೋದಾದ್ರೆ, ನನಗೆ ಒಂದು ಜಾಗ ಇದೆ, ನಾನು ಅಲ್ಲಿ ಹೋಗಿ ನೆಲೆಸುತ್ತೇನೆ ಅಂತ ಸರಸ್ವತಿ ದೇವಿ ಹೇಳ್ತಾಳೆ. ತಿಮ್ಮಣ್ಣ ಭಟ್ಟರು ಇದೇ ರೀತಿಯಾಗಿ ಗೃಹಸ್ಥಾಶ್ರಮದಲ್ಲಿದ್ರು. ಸುಧೀಂದ್ರ ತೀರ್ಥರು ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡು ಇಡೀ ವಿದ್ಯಾ ಸಾಮ್ರಾಜ್ಯವನ್ನ ಬೆಳೆಸ್ತಾ ಇದ್ರು. ಅವರಿಗೆ ಯಾವುದೋ ಒಂದು ಅನಾರೋಗ್ಯದ ಮೂಲಕ ಮೂಲರಾಮಚಂದ್ರ ದೇವರ ಪೂಜೆ ನಿಂತು ಹೋಯಿತು. ತುಂಬಾ ಬೇಜಾರು ಮಾಡಿಕೊಂಡು, ಯಾರಪ್ಪ ಈ ಒಂದು ವಿದ್ಯಾ ಸಾಮ್ರಾಜ್ಯವನ್ನ ನೋಡ್ಕೋತಾರೆ ಅಂತೇಳಿ ತುಂಬಾ ದುಃಖ ಪಟ್ರಂತೆ. ಅವತ್ತಿನ ದಿವಸ ಸ್ವಪ್ನದಲ್ಲಿ ಬರ್ತಾರಂತೆ ಸುಧೀಂದ್ರ ತೀರ್ಥರಿಗೆ ಯಾರು ಸಾಕ್ಷಾತ್ತಾಗಿ ಮೂಲರಾಮಚಂದ್ರ ದೇವರು ಬಂದು ಹೇಳ್ತಾರಂತೆ. ಆ ಸ್ವಪ್ನದಲ್ಲಿ ಮೂಲರಾಮಚಂದ್ರ ದೇವರು ಬಂದು ಹೇಳ್ತಾರಂತೆ, ನೋಡಪ್ಪ, ಈ ಸಾಮ್ರಾಜ್ಯಕ್ಕೆ ವೆಂಕಟನಾಥ ಭಟ್ಟ ಅಂತಿದ್ದಾನೆ, ಅವನು ಇದಕ್ಕೆ ಅರ್ಹ ಅಂತ ನಮಗೆ ತಿಳಿಸ್ಕೊಡ್ತಾರಂತೆ. ಅದೇ ಕ್ಷಣ ವೆಂಕಟನಾಥ ಹತ್ರ ಬಂದು ಸ್ವಾಮಿಗಳು ಎಲ್ಲಾ ವಿಚಾರವನ್ನ ಪ್ರಸ್ತಾಪನೆ ಮಾಡ್ತಾರೆ. ಈ ರೀತಿಯಾಗಿ ತಗೋಬೇಕು, ವಿದ್ಯಾ ಸಾಮ್ರಾಜ್ಯವನ್ನು ನೋಡ್ಕೋಬೇಕಪ್ಪ ಅಂತ ಹೇಳಿ ಮಾರನೇ ದಿವಸ ರಾತ್ರಿನೇ ಸರಸ್ವತಿ ದೇವಿ ಸಾಕ್ಷಾತ್ತಾಗಿ ಪ್ರತ್ಯಕ್ಷಳಾಗ್ತಾಳಂತೆ. ರಾತ್ರಿ ಮಲಗಿರ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ, ಬ್ರಹ್ಮಲೋಕವನ್ನ ಸರಸ್ವತಿ ದೇವಿ ಬಿಟ್ಟು ಭೂಲೋಕಕ್ಕೆ ಬಂದಳು ಅಂತ. ಹೋಗ್ಬೇಕಾದ್ರೆ ಒಂದು ಮಾತನ್ನ ತಿಳಿಸ್ತಾಳೆ. ಏನಪ್ಪ ಅಂತಂತಂದ್ರೆ, ನಾನು ಕೆಳಗಡೆ ಹೋಗ್ತೇನೆ, ನನಗೆ ಒಳ್ಳೆ ವಾಸವಾಗಿರುವಂತ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ ಅಂತಂದ್ರೆ. ಯಾವ ಸ್ಥಾನ ಅಂತಂತಂದ್ರೆ ಸಾಕ್ಷಾತ್ತಾಗಿ ರಾಯರ ನಾಲಿಗೆ ಅಂತ. ಆ ರಾಯರ ನಾಲಿಗೆನಲ್ಲಿ ಬಂದು ಆ ಸರಸ್ವತಿ ದೇವಿ ಓಂಕಾರವನ್ನ ಬರೆದು ತಾಂಡವ ಆಡ್ತಾಳಂತೆ. ತಾಂಡವ ಆಡಬೇಕಾದರೆ ಆ ತಾಯಿ ಮಲ್ಲಿಗೆಯನ್ನ ಮುಡ್ಕೊಂಡಿರ್ತಾಳೆ. ಆ ಮಲ್ಲಿಗೆ ಏನೇ ಕೆಳಗಡೆ ಬೀಳುತ್ತೆ ಅದೇ ಪರಿಮಳ ಪ್ರಸಾದ. ಆ ಕೆಳಗಡೆ ಬೀಳುವುದರ ಮೂಲಕ ಸರಸ್ವತಿ ದೇವಿ ಒಂದು ಮಾತನ್ನು ತಿಳಿಸ್ತಾಳಂತೆ, ಮಗು, ನಿನ್ನಿಂದ ಮುಂದಿನ ಒಂದು ದಿವಸಗಳಲ್ಲಿ ಬೇಕಾದಷ್ಟು ಸಾಧನೆಗಳು ಮಾಡಬೇಕಾದ್ರೆ, ವಿದ್ಯಾ ಸಾಮ್ರಾಜ್ಯವನ್ನು ನೋಡ್ಕೋಬೇಕು, ಇಡೀ ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಸರಸ್ವತಿ ದೇವಿ ಒಂದು ಮಾತನ್ನು ಹೇಳ್ತಾಳಂತೆ. ಓಂಕಾರವನ್ನ ಬರೆದ ತಕ್ಷಣ ಸ್ವಾಮಿಗಳ ಮುಂದೆ ಹೋಗಿ ಸನ್ಯಾಸಾಶ್ರಮವನ್ನು ತಗೊಂಡು ಮುಂದಿನ ಒಂದು ಭವಿಷ್ಯದಲ್ಲಿ ತರ್ಕದ ಯಾವ ರೀತಿಯಾಗಿರುವಂತಹ ಸುಧಾಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ.
ಕಲಿಯುಗ ಕಲ್ಪತರು. ಬೇಕಾದಷ್ಟು ಶ್ರೀಮದಾಚಾರ್ಯರ ಭಾಷ್ಯಗಳಿಗೆ ಟಿಪ್ಪಣಿಯನ್ನ ಬರೀತಾರಂತೆ ರಾಯರು. ಶ್ರೀಮದಾಚಾರ್ಯರ ಭಾಷೆಗೆ ಟಿಪ್ಪಣಿಯನ್ನ ಬರೀತಾರೆ ಅಂತಂದ್ರೆ ಈ ಶಕ್ತಿ ಎಲ್ಲಿಂದ ಬಂತಪ್ಪ ಅಂತಂದ್ರೆ ಸಾಕ್ಷಾತ್ತಾಗಿ ಸರಸ್ವತಿ ದೇವಿಯಿಂದ. ಈ ಕಥೆಯನ್ನ ಹೇಳುವುದರ ಮೂಲಕ ಏನಪ್ಪ ನಮ್ಗೆ ತಿಳಿತಾ ಇದೆ ಅಂತಂದ್ರೆ, ಎಷ್ಟೋ ಜನಗಳಿಗೆ ವಿದ್ಯೆನೇ ಹತ್ತೋದು, ಸ್ಕೂಲ್ ಹೋದವರೆಲ್ಲ ಪಾಸ್ ಆಗೋದು. ಹೇಗೆ ನಾವು ವಿದ್ಯೆಯನ್ನ ಪಡ್ಕೋಬೇಕು, ಎಷ್ಟೋ ಜನಕ್ಕೆ ಧಾರ್ಮಿಕ ಒಂದು ಕಾರಣಗಳು ಸಹಿತ ಇರುತ್ತೆ. ಯಾವ ರೀತಿಯಾಗಿ ನಾವು ವಿದ್ಯೆಯನ್ನ ಪಡ್ಕೋಬೇಕು, ಅದಕ್ಕೆ ರಾಯರ ಸ್ತೋತ್ರದಲ್ಲಿ ಒಂದು ಮಾತು ಬರುತ್ತೆ, ವಾಗ್ದೇವತಾ ಸರಿಸಮಂ ವಿಮಲೀಕರೋತು. ವಾಗ್ದೇವಿಯನ್ನ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದ್ರೆ ಸಾಕಂತೆ ನಮ್ಮಲ್ಲಿರುವಂತ ಎಲ್ಲ ಏನಾದ್ರೂ ದಾರಿದ್ರ್ಯಗಳಿದ್ರೆ, ವಿದ್ಯಾ ಬರಲಾರದಂತ ದಾರಿದ್ರ್ಯಗಳಿದ್ರೆ ಆ ದಾರಿದ್ರ್ಯವನ್ನ ತೆಗೆದುಬಿಡ್ತಾಳಂತೆ. ಯಾವ ಮಂತ್ರನಪ್ಪ ಅಂತಂದ್ರೆ ಪ್ರತಿನಿತ್ಯ ಶ್ರೀ ವಾಗ್ದೇವ್ಯೈ ನಮಃ. ಈ ರೀತಿಯಾಗಿ ಪ್ರತಿನಿತ್ಯ ನಾವು ನೋಟು ಪುಸ್ತಕ ತಗೊಂಡು ನಿಮ್ಮ ಯಥಾಶಕ್ತಿ, ಸಾಮಾನ್ಯವಾಗಿ 33 ಬಾರಿ ಬರಿಬೇಕು, ಸರಿನಾ? ನಿಮ್ಮ ಯಥಾಶಕ್ತಿ ಪ್ರತಿನಿತ್ಯ ಯಾರು ವಾಗ್ದೇವ್ಯೈ ನಮಃ ಅಂತ ಬಾಯಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಯಾರು ಬರೆದು ಹೋಗ್ತಾರೋ ಅವರಿಗೆ ಸ್ಮೃತಿ ಶಕ್ತಿ, ಯಾರಿಗೆ ವಿದ್ಯಾ ಬರ್ತಾ ಇಲ್ಲ ಅವರಿಗೆ ವಿದ್ಯಾ, ಯಾರಿಗೆ ಉದ್ಯೋಗ ಬರ್ತಾ ಇಲ್ಲ ಈ ರೀತಿಯಾಗಿ ಉದ್ಯೋಗ ಆ ಸರಸ್ವತಿ ದೇವಿ ನಮಗೆ ಅನುಗ್ರಹವನ್ನ ಮಾಡ್ತಾಳಂತೆ. ಈ ರೀತಿಯಾಗಿರುವುದರ ಮೂಲಕ ಸರಸ್ವತಿ ದೇವಿಯ ಸೇವೆಯನ್ನ ನಾವು ಮಾಡಬೇಕು. ಎಷ್ಟೋ ಜನಕ್ಕೆ ವಿದ್ಯೆ ಯಾಕೆ ಅಂತಂದ್ರೆ ವಿದ್ಯೆ ಅನ್ನತಕ್ಕಂಥ ನಿಮ್ಗೆ ದುಡ್ಡಿಲ್ಲದೆ ಇದ್ರೂ ಪರವಾಗಿಲ್ಲ, ವಿದ್ಯೆ ಅನ್ನತಕ್ಕಂಥ ನಿಮಗೆ ಇಟ್ಬಿಟ್ರೆ ಈ ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ರಾಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಅದಕ್ಕೆ ಅತ್ಯಂತ ದಯಾಳವೇ ಅಂತ ಹೇಳ್ತಾರೆ. ಅಂತಹ ಮಹಾನುಭಾವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಅದನ್ನು ಪಾಲನೆ ಮಾಡಬೇಕು. ಈ ರೀತಿಯಾಗಿ ಪ್ರತಿನಿತ್ಯ ಮಕ್ಕಳಿಗೆ ಅಂದ್ರೆ ಅವರೇ ಬರಿಬೇಕು ಅಂತಿಲ್ಲ, ಅವ್ರಿಗೋಸ್ಕರ ಸಂಕಲ್ಪವನ್ನು ಮಾಡಿಕೊಂಡು ನಾನು ಇವ್ರಿಗೋಸ್ಕರ, ಮಗನಿಗೋಸ್ಕರ ಮಾಡ್ತಾ ಇದ್ದೇನೆ, ಮಗಳಿಗೋಸ್ಕರ ಮಾಡ್ತಾ ಇದ್ದೇನೆ, ಬೇರೆಯವ್ರಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತೇಳಿ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿನಿತ್ಯ ನೀವು ಬರೀರಿ. ಅವರಿಗೆ 100% ಅವರಿಗೆ ಅನುಕೂಲ ಆಗುತ್ತೆ. ವಿದ್ಯೆಯ ತಾಯಿ ಅನುಗ್ರಹವನ್ನು ಮಾಡ್ತಾಳೆ. ಯಾಕೆ ಅಂತಂದ್ರೆ ಶ್ರೀ ವಾಗ್ದೇವ್ಯೈ ನಮಃ ಆ ಒಂದು ಮಂತ್ರದಲ್ಲಿ ಅಷ್ಟು ಶಕ್ತಿ ಇಟ್ಟಿದ್ದಾರೆ ಅಂತ ನಮಗೆ ರಾಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಸೇವೆಯನ್ನ ಮಾಡುವುದರ ಮೂಲಕ ಎಲ್ಲರೂ ಆ ಸರಸ್ವತಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಲಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಯಾರು ಸರಸ್ವತಿ ದೇವಿಯನ್ನ ಸ್ತೋತ್ರವನ್ನ ಹೇಳಿ ವಿದ್ಯಾವನ್ನ ಪಾಠವನ್ನ ಪ್ರಾರಂಭ ಮಾಡ್ತಾರೋ ಅವರಿಗೆ ಸಂತು ಮೇಸದ ನಾನು ಜೊತೆಯಲ್ಲಿದ್ದು ಅವರಿಗೆ ಅನುಗ್ರಹವನ್ನು ಮಾಡ್ತೀನಿ ಅಂತ ಹೇಳ್ತಾಳಂತೆ. ಅದೇ ರೀತಿಯಾಗಿ ಎಲ್ಲರೂ ಆ ಕಾರ್ಯ ಹೇಳಿಕೊಟ್ಟಿರತಕ್ಕಂತ ಒಂದು ಸೇವೆಯನ್ನ ಮಾಡಿ ಎಲ್ಲರಿಗೂ ವಿದ್ಯಾ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಸಂಪೂರ್ಣ ಮಧ್ವಾಂತರದಲ್ಲಿ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾನೇ. ನಿಮ್ಗೆ ಏನೇ ವಿದ್ಯಾ ಸಂಬಂಧಪಟ್ಟಂತ ಇನ್ನೂ ಹಲವಾರು ವಿಚಾರಗಳು ಬೇಕು, ರಾಯರ ಹಲವಾರು ವಿಚಾರಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಪ್ರತಿಯೊಬ್ಬರು ವಿಡಿಯೋವನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ಏನಾದರೂ ಒಂದು ಸ್ಫೂರ್ತಿಯನ್ನ ಕೊಡಿ. ಏನಪ್ಪಾ ಅಂತಂದ್ರೆ ಕೆಳಗಡೆ ಸರಸ್ವತ್ಯೈ ನಮಃ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಮ್ಮ ಪ್ರೀತಿಯ ಒಂದು ಸ್ವಭಾವ ಅನುಗ್ರಹವನ್ನ ಎಲ್ಲರಿಗೂ ಸಹಿತ ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಕೆಳಗಡೆ ಕೊಟ್ಟಿರತಕ್ಕಂಥ ಸಂಪರ್ಕ ದಯವಿಟ್ಟು ಮಾಡಿ. ನಿಮಗೇನೇ ಕಷ್ಟಗಳಿದ್ರು ಸಹಿತ ರಾಯರು ಸರಸ್ವತಿ ಅನುಗ್ರಹವನ್ನ ಮಾಡಿಸುವುದರ ದಾರಿ ಆ ಭಗವಂತನ ಕೈಯಿಂದ ತೋರಿಸ್ಕೊಡ್ತಾರೆ. ಅದನ್ನು ಹೇಳುತ್ತಾ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.